ನಮಸ್ಕಾರ ಗೆಳೆಯರೆ, ಈ ದಿನದ ಟಾಪ್ ಇಂಪಾರ್ಟೆಂಟ್ ಡಿಫೆನ್ಸ್ ಅಪ್ಡೇಟ್ಗಾಗಿ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಟಾಪ್ ಹೆಡ್ಲೈನ್ಸ್ ಬಗ್ಗೆ ಹೇಳುವುದಾದ್ರೆ, USA ಏರ್ ಫೋರ್ಸು ಏರೋ ಇಂಡಿಯಾ 2025ರಲ್ಲಿ ಪ್ರದರ್ಶಿಸಬೇಕಾಗಿದ್ದ F-35 ಮತ್ತು F-16 ಡೆಮೋಗಳನ್ನು ರದ್ದುಗೊಳಿಸಿದೆ. ಎರಡನೇ ಸುದ್ದಿಯು ಹೊಸ ಎಂಜಿನ್ ತಯಾರಿಸಲು ರಷ್ಯಾ ಭಾರತಕ್ಕೆ ಶೀಘ್ರದಲ್ಲೇ ಮತ್ತೊಂದು ಲೈಸೆನ್ಸ್ ಅನ್ನ ಕೊಡಬಹುದು. ಮೂರನೇ ಸುದ್ದಿ, ಅದಾನಿ ಡಿಫೆನ್ಸ್ ಈಗ DRDO ಅಭಿವೃದ್ಧಿಪಡಿಸಿದ ULM-ER ಅನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸಿದ್ಧತೆ ನಡೆಸುತ್ತಿದೆ. ಭಾರತದ ಈ ಒಂದು ಸಣ್ಣ ಡ್ರೋನ್ ಸ್ಟಾರ್ಟ್ಅಪ್ ಈಗ ಅಮೆರಿಕ ಮತ್ತು UK ಅಂತ ದೇಶಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆಯುತ್ತಿದೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಡಿಟೇಲ್ ಆಗಿ ನಿಮಗೆ ತಿಳಿಸಲಿದ್ದೇವೆ. ಸೊ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಮೊದಲನೆಯದಾಗಿ ಭಾರತ ಮತ್ತು ಅಮೆರಿಕಾದಿಂದ ಬಂದಿರುವ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡುವುದಾದರೆ, ಫೆಬ್ರವರಿ 10ರಿಂದ 14ರವರೆಗೆ ಭಾರತದಲ್ಲಿ ನಡೆಯಲಿರುವ ಏರ್ ಇಂಡಿಯಾ 2025 ಈವೆಂಟ್ ಅಲ್ಲಿ ಪ್ರಪಂಚದಾದ್ಯಂತ ಪ್ರಮುಖ ಯುದ್ಧ ವಿಮಾನಗಳು ಸೇರಿಸಬೇಕಾಗಿತ್ತು. ವಿಶೇಷವಾಗಿ ಅವುಗಳ ಡೆಮೋಸ್ ಮತ್ತು ಪ್ರೋಟೋಟೈಪ್ಗಳನ್ನು ಸೇರಿಸಿಕೊಳ್ಳಲಾಗುತ್ತಿತ್ತು. ಆದರೆ F-35 ಮತ್ತು F-16 ಪ್ರದರ್ಶನಗಳನ್ನು USA ವಾಯುಪಡೆ ರದ್ದುಗೊಳಿಸಿದೆ. ಸೊ ಭಾರತದಲ್ಲಿ ನಡೆಯುತ್ತಿರುವ ಈ ಏರೋ ಇಂಡಿಯಾ ಕಾರ್ಯಕ್ರಮವನ್ನು ಏಷ್ಯಾದ ಅತಿ ದೊಡ್ಡ ಏರೋಸ್ಪೇಸ್ ಕಾರ್ಯಕ್ರಮಗಳಲ್ಲಿ ಕೌಂಟ್ ಮಾಡಲಾಗ್ತದೆ ಅಂತ ಹೇಳುವುದು ತಪ್ಪಾಗಲಾರದು. ಇಲ್ಲಿ ಯಾವುದೇ ದೇಶವು ತನ್ನ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರವನ್ನು ತಂದರೂ ಅದಕ್ಕೆ ಫ್ರೀ ಮಾರ್ಕೆಟಿಂಗ್ ಸಿಗ್ತದೆ ಮತ್ತು ಇದು ಗ್ಲೋಬಲ್ ಎಕ್ಸ್ಪಾನ್ಷನ್ಸ್ ಅಲ್ಲಿ ಅವರಿಗೆ ಬಹಳಷ್ಟು ಸಹಾಯ ಮಾಡ್ತದೆ. ಹಾಗೂ ಸ್ಪೆಷಲಿ ಏರೋ ಇಂಡಿಯಾ 2025ಗೆ ಹಾಜರಾಗಲು ಹೊರಟಿದವರು USAನ F-35 ಮತ್ತು F-16 ಫೈಟರ್ ಜೆಟ್ಗಳನ್ನು ನೋಡೋದಕ್ಕೆ ತುಂಬಾ ಉತ್ಸುಕರಾಗಿದ್ರು. ಆದರೆ USA ವಾಯುಪಡೆ ಅದನ್ನ ತರ್ತಾ ಇಲ್ಲ ಮತ್ತು ಅದರ ಹಿಂದಿನ ರೀಸನ್ ಏನು, ಯಾವುದೇ ಸ್ಟ್ರಾಂಗ್ ರೀಸನ್ ಏನು ಕೊಡಲಾಗಿಲ್ಲ. ಆದರೆ ಇಲ್ಲಿ ನಾವು Su-57 ಮತ್ತು ರಷ್ಯಾದ ಅನೇಕ ಅಡ್ವಾನ್ಸ್ಡ್ ಯುದ್ಧ ವಿಮಾನಗಳನ್ನು ನೋಡಲಿದ್ದೇವೆ. ಇದನ್ನು ಹೊರತುಪಡಿಸಿ ರಾಫೇಲ್, ಭಾರತದ LCA ತೇಜಸ್ ಮತ್ತು ಇನ್ನು ಅನೇಕ ಭಾರತೀಯ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ನೀವು ಇಲ್ಲಿ ನೋಡ್ತೀರಿ. ಆದರೆ ಈ ಅಮೆರಿಕ ಹೀಗ್ಯಾಕೆ ಮಾಡ್ತಾ ಇದೆ ಅನ್ನೋದು ಸ್ವಲ್ಪ ದಿನಗಳ ನಂತರ ಕ್ಲಿಯರ್ ಆಗಲಿದೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ, ಸ್ಪೆಷಲಿ ಈ F-35 ಒಂದು ಸೂಪರ್ ಸೋನಿಕ್ ಸಿಂಗಲ್ ಎಂಜಿನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿದ್ದು ಇದನ್ನು ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತ ಹೇಳಲಾಗುತ್ತದೆ. ಹಾಗೂ ಈ 35 ನಂಬರ್ಸ್ ಅನ್ನು ಕಾಪಿ ಮಾಡುವ ಮೂಲಕ ರಷ್ಯಾ, ಚೀನಾದಂಥ ದೇಶಗಳು ತಮ್ಮ ಫೈಟರ್ ಜೆಟ್ಗಳನ್ನು ಸಿದ್ಧಪಡಿಸಿವೆ ಅನ್ನೋದನ್ನ ಅಮೆರಿಕ ಹೇಳುತ್ತದೆ. ಹಾಗೂ ಅಮೆರಿಕವು ಹಲವು ಬಾರಿ ಭಾರತವು ತಮ್ಮ ಈ ಫೈಟರ್ ಜೆಟ್ಗಳನ್ನು ಖರೀದಿಸುವ ಸಲುವಾಗಿ ಪುಷ್ ಮಾಡಲು ಪ್ರಯತ್ನಿಸಿದೆ. ಆದರೆ ಈಗ ಏನಾಯ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ USA ಏರ್ ಫೋರ್ಸ್ ಈ ಡೆಮೋ ಪ್ರಾಜೆಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಇದರ ಹೊರತಾಗಿ F-16 ಸಹ ಒಂದು ಸೂಪರ್ ಸೋನಿಕ್ ಸಿಂಗಲ್ ಎಂಜಿನ್ ಫೈಟರ್ ಜೆಟ್ ಆಗಿದೆ. ಇದನ್ನ ತಯಾರಿಸಿದಾಗಿನಿಂದ ಇಂದಿನವರೆಗೂ ಇದಕ್ಕೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಸೊ ಗೆಳೆಯರೆ, ನಿಮ್ಮ ಪ್ರಕಾರ ಅಮೆರಿಕ ಇಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ರೀಸನ್ ಏನಿರಬಹುದು? ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ಹಿಂದೆ ಭಾರತ ಮತ್ತು ಅಮೆರಿಕದ ನಡುವೆ ಹಲವು ಕಾನ್ಫ್ಲಿಕ್ಟ್ ಅನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಅಮೆರಿಕ ಭಾರತಕ್ಕೆ F-414 ಎಂಜಿನ್ಗಳನ್ನು ಪೂರೈಸಲು ಹಿಂಜರಿಯುತ್ತಿದೆ. ಯಾಕಂದ್ರೆ ಈಗ ಅದು $1 ಬಿಲಿಯನ್ ಮೌಲ್ಯದ ಒಪ್ಪಂದವನ್ನು ಈಗ $1.5 ಬಿಲಿಯನ್ ಹೆಚ್ಚಿಸುವ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರಸ್ತುತ ಎರಡನೇ ಅಪ್ಡೇಟು ಭಾರತ ಮತ್ತು ರಷ್ಯಾದಿಂದ ಬರ್ತಾ ಇದೆ. ಅಲ್ಲಿ HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ರಷ್ಯಾ ಈಗಾಗಲೇ ಇಂತಹ ಅನೇಕ ಲೈಸೆನ್ಸ್ಗಳನ್ನು ಕೊಟ್ಟಿದೆ. ಅದರ ಸಹಾಯದಿಂದಲೇ ನಾವು ಭಾರತದಲ್ಲಿ ಎಂಜಿನ್ಗಳನ್ನು ತಯಾರಿಸುತ್ತಿದ್ದೇವೆ ಮತ್ತು ಅನೇಕ ರೀತಿಯ ಅಡ್ವಾನ್ಸ್ಡ್ ಕ್ಷಿಪಣಿಗಳನ್ನು ತಯಾರಿಸುತ್ತಿದ್ದೇವೆ. ಆದರೆ ಈಗ ಭಾರತಕ್ಕೆ ಮತ್ತೊಂದು ಹೊಸ ಲೈಸೆನ್ಸ್ ಸಿಗಬಹುದು ಹಾಗೂ ಅದು AL-55I ಆಗಿದೆ. ಈ ಲೈಸೆನ್ಸ್ ಪಡೆದ ತಕ್ಷಣ ಅದರ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಪ್ರಾರಂಭವಾಗುವುದಿಲ್ಲ, ಆದರೆ ಅದರ ಅಸೆಂಬ್ಲಿಂಗ್ ಪ್ರಾರಂಭವಾಗ್ತದೆ. ಹಾಗೂ ಕ್ರಮೇಣ ಇಲ್ಲಿನ ಲೋಕಲ್ ಕಂಟೆಂಟ್ ಅನ್ನು ಕೂಡ ಹೆಚ್ಚಿಸಲಾಗ್ತದೆ ಮತ್ತು ಈ ಎಂಜಿನ್ ಅನ್ನ ವಿಶೇಷವಾಗಿ ಇಂಡಿಯನ್ ಏರ್ ಫೋರ್ಸ್ನ HJT-36 ಸಿತಾರಾ ಇಂಟರ್ಮೀಡಿಯೇಟ್ ಜೆಟ್ ಟ್ರೈನರ್ನಲ್ಲಿ ಬಹಳ ಸುಲಭವಾಗಿ ಬಳಸಬಹುದು. ಯಾಕಂದ್ರೆ ನಮ್ಮ IJT ಪ್ರೋಗ್ರಾಮ್ ಅಲ್ಲಿರುವ ಇಂಜಿನ್ ಮತ್ತು ಈ ಎಂಜಿನ್ ನಡುವೆ ಬಹಳಷ್ಟು ಸಿಮಿಲಾರಿಟಿ ನೋಡುವುದಕ್ಕೆ ಸಿಗಬಹುದು. ಆದ್ದರಿಂದ ಅದನ್ನ ಅಲ್ಲಿ ಬಹಳ ಸುಲಭವಾಗಿ ಬಳಸಬಹುದು. ಆದರೆ ನಾವು ಈ HAL HJT-36 ಬಗ್ಗೆ ಹೇಳುವುದಾದ್ರೆ, ಇದು ಟ್ರೈನರ್ ಏರ್ಕ್ರಾಫ್ಟ್ಗಾಗಿ ಬಳಸಬಹುದಾದ ಪ್ರಾಜೆಕ್ಟ್ ಆಗಿದೆ. ಸ್ಪೆಷಲಿ 2010ರಲ್ಲಿ ಏರ್ ಫೋರ್ಸು ಸುಮಾರು 73 HJT-36 ಟ್ರೈನರ್ಸ್ನ ಆರ್ಡರ್ ಮಾಡಿತ್ತು. ಹಾಗೂ ಇದರ ದೊಡ್ಡ ಉಪಯೋಗವೆಂದರೆ ಪೈಲಟ್ಗಳಿಗೆ ಸುಲಭವಾಗಿ ಟ್ರೈನ್ ಮಾಡುವ ರೀತಿಯಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಅವುಗಳ ಹ್ಯಾಂಡ್ಲಿಂಗ್ ಅನ್ನು ಸುಲಭಗೊಳಿಸಲು ಮತ್ತು ತೀವ್ರ ಪರಿಸ್ಥಿತಿಗಳಲ್ಲಿ ಏರ್ಕ್ರಾಫ್ಟ್ ಅನ್ನು ಹೇಗೆ ಸುಲಭವಾಗಿ ಆಪರೇಟ್ ಮಾಡಬಹುದು ಅನ್ನೋದರಲ್ಲಿ ಬಹಳಷ್ಟು ಸಹಾಯ ಮಾಡ್ತದೆ. ಈಗ ನಾವು ನಮ್ಮ ಏರ್ ಫೋರ್ಸ್ ಅನ್ನ ಇನ್ನೂ ಹೆಚ್ಚು ಪವರ್ಫುಲ್ ಮಾಡ್ತಾ ಇರುವುದರಿಂದ ಖಂಡಿತವಾಗಿಯೂ ನಮಗೆ ಈ ರೀತಿಯ ಇಕ್ವಿಪ್ಮೆಂಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ.
ಹಾಗೆಯೇ ಭಾರತವು ರಷ್ಯಾದಿಂದ ಪಡೆಯಲಿರುವ ಲೈಸೆನ್ಸ್ AL-55 ಆಗಿದೆ. ಇದು ಒಂದು ಟರ್ಬೋ ಜೆಟ್ ಎಂಜಿನ್ ಆಗಿದ್ದು ಇದನ್ನು ರಷ್ಯಾದ ಯುನೈಟೆಡ್ ಎಂಜಿನ್ ಕಾರ್ಪೊರೇಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ. ಹಾಗೂ ಈ AL-55I ವೇರಿಯಂಟು ಒಂದು ಹೈ ಪರ್ಫಾರ್ಮೆನ್ಸ್ ಟರ್ಬೋ ಫ್ಯಾನ್ ಎಂಜಿನ್ ಆಗಿದೆ. 2021ರಲ್ಲಿ 2 ಯೂನಿಟ್ನ AL-55 ಎಂಜಿನ್ಗಳನ್ನು ಭಾರತಕ್ಕೆ ಡೆಲಿವರ್ ಮಾಡಲಾಗಿತ್ತು. ಹಾಗೂ ಅದು 1200 ಗಂಟೆಗಳಿಗೂ ಹೆಚ್ಚು ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ನಾವು ಸುಲಭವಾಗಿ ಬಳಸಬಹುದಾದ ಹೆಚ್ಚು ಸಾಮರ್ಥ್ಯದ ಎಂಜಿನ್ಗಳಾಗಿವೆ ಅನ್ನೋದನ್ನು ಇದು ತೋರಿಸುತ್ತದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಹೇಳುವುದಾದರೆ ಇದೊಂದು ಇಂಟರ್ಮೀಡಿಯೇಟ್ ಜೆಟ್ ಟ್ರೈನರ್ ಆಗಿದ್ದು ಇದರಲ್ಲಿ ಈಸಿಲಿ ಇಬ್ಬರು ಕ್ರೂ ಮೆಂಬರ್ ಕೂಡಬಹುದು. ಇದರ ಉದ್ದ 10.95 ಮೀಟರ್, ಖಾಲಿ ತೂಕ 2800 ಕಿಲೋಗ್ರಾಂ ಮತ್ತು ಗರಿಷ್ಠ ಟೇಕ್ ಆಫ್ ತೂಕ 4500 ಕಿಲೋಗ್ರಾಂ ಆಗಿದೆ. ಗೆಳೆಯರೆ, ಎಲ್ಲವೂ ನಿಮ್ಮ ಮುಂದೆನೇ ಇದೆ. ಒಂದ್ ಕಡೆ ಅಮೆರಿಕ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ತರದೇ ಇರುವುದಕ್ಕಾಗಿ ಸಿದ್ಧತೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ರಷ್ಯಾದಂತಹ ದೇಶಗಳು ಭಾರತಕ್ಕೆ ಒಂದರ ನಂತರ ಒಂದರಂತೆ ಲೈಸೆನ್ಸ್ ಅನ್ನ ಕೊಡ್ತಾ ಇವೆ. ಈ ಜಿಯೋ ಪಾಲಿಟಿಕ್ಸ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ಸ್ ಗಳಲ್ಲಿ ನಮಗೆ ತಿಳಿಸಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟು DRDO ನಿಂದ ಹೊರಬರ್ತಾ ಇದ್ದು ಅಲ್ಲಿ ಸ್ವಲ್ಪ ಸಮಯದ ಹಿಂದೆ ನಾವು UAV ಲಾಂಚ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಂತ ಕರೆಯಲ್ಪಡುವ ಹೊಸ ULM-ER ನ ಒಂದು ಅಡ್ವಾನ್ಸ್ಡ್ ವರ್ಷನ್ ಅನ್ನ DRDO ಅಭಿವೃದ್ಧಿಪಡಿಸುತ್ತಿದೆ. ಆದ್ರೆ ಈಗ ಇದರ ಕೆಲವು ರೀಸೆಂಟ್ ಅಪ್ಡೇಟ್ ನೋಡೋದಕ್ಕೆ ಸಿಕ್ಕಿದ್ದು ಈಗ ಅದಾನಿ ಡಿಫೆನ್ಸು ಇದನ್ನ ಪ್ರೊಡ್ಯೂಸ್ ಮಾಡಲಿದೆ. ಹಾಗೂ ನೀವು ಈ ರೀತಿಯ ಒಂದು ಕ್ಷಿಪಣಿ ಅಂತಾನೂ ಕರೆಯಬಹುದು. ಅಂದ್ರೆ ಇದನ್ನ UAV ಯೊಂದಿಗೆ ಇಂಟಿಗ್ರೇಟ್ ಮಾಡುವ ಮೂಲಕ ಗಾಳಿಯಲ್ಲಿ ಹಾರಿಸಬಹುದು ಹಾಗೂ ಗಾಳಿಯಲ್ಲಿರುವಾಗ ಅದನ್ನು ಯಾವುದೇ ಲೊಕೇಶನ್ಗೆ ತಲುಪಿಸಬಹುದು. ಇದು ಅತ್ಯಂತ ನಿಖರವಾಗಿ ದಾಳಿ ಮಾಡಬಹುದಂತಹದ್ದಾಗಿದೆ. ಸದ್ಯಕ್ಕೆ ಭಾರತದ ಮುಖಾಂತರ ಅಭಿವೃದ್ಧಿಪಡಿಸಲಾಗಿರುವಂತಹ ಈ ULM-ER ನ ರೇಂಜು 10 ಕಿಲೋಮೀಟರ್ಗಿಂತ ಹೆಚ್ಚು ಅಂತ ಹೇಳಲಾಗಿದ್ದು ನಾವು ಇದನ್ನ ಒರಟು ಮತ್ತು ಪರ್ವತ ಪ್ರದೇಶಗಳಲ್ಲಿ ಸುಲಭವಾಗಿ ಬಳಸಬಹುದು. ಮತ್ತು ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ಈ ಕ್ಷಿಪಣಿ ಬಹಳ ನಿಖರವಾಗಿ ದಾಳಿ ಮಾಡ್ತದೆ. ಸೊ ಒಂದು ವೇಳೆ ಸುತ್ತಲೂ ದೊಡ್ಡ ಜನಸಂಖ್ಯೆ ಇದ್ರೂ ಅದರ ಹೊರತು ಇದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಥಳವನ್ನ ಟಾರ್ಗೆಟ್ ಮಾಡಬೇಕಾಗಿದ್ರೆ ಆಗ ಇದು ಆ ಸ್ಥಳವನ್ನ ಟಾರ್ಗೆಟ್ ಮಾಡಬಹುದು, ಅದನ್ನು ಯಾವುದೇ ಒಂದು ಹಾನಿಯನ್ನುಂಟು ಮಾಡದೆ. ಇದು ಎಂಥ ಒಂದು ಮಿಸೈಲ್ ಸಿಸ್ಟಮ್ ಆಗಿದೆ ಅಂದ್ರೆ ಇದನ್ನ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲೂ ಕೂಡ ಬಹಳ ಸುಲಭವಾಗಿ ಆಪರೇಟ್ ಮಾಡಬಹುದು. ಇದಷ್ಟೇ ಅಲ್ಲದೆ ಇದನ್ನು ಆಪರೇಟ್ ಮಾಡುವ UAV 24 ಗಂಟೆಗಳ ಕಾಲ ಮೇಲ್ವಿಚಾರಣೆ ಮಾಡಬಹುದು. ಹಾಗೂ ಅಗತ್ಯವಿದ್ದರೆ ಅದು ಕೇವಲ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ಕಳಿಸುವುದಲ್ಲದೆ ಆ ಲೊಕೇಶನ್ನ ಮೇಲೆ ಅದು ಬಹಳ ಸುಲಭವಾಗಿ ದಾಳಿ ಮಾಡಬಹುದು. ಪ್ರಸ್ತುತ ಈ ಕ್ಷಿಪಣಿಯನ್ನು DRDO ಮತ್ತು ಅದಾನಿ ಡಿಫೆನ್ಸು ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿವೆ. ಶೀಘ್ರದಲ್ಲಿ ಅದರ ಪ್ರೊಡಕ್ಷನ್ಗೆ ಸಂಬಂಧಿಸಿದ ಅನೇಕ ಪಾಸಿಟಿವ್ ಅಪ್ಡೇಟ್ಗಳು, ಅದರ ಜೊತೆಗೇನೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಗೆಳೆಯರೆ, ಈ ಅಪ್ಡೇಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ಸ್ ಮಾಡುವುದರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.